ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಳದಿ ವೀಡಿಯೋನೇ ಸ್ವಲ್ಪ ಮುಂದುವರಿಸ್ತಾ ಇದ್ದೀನಿ, ಯಾಕಂದರೆ ಆ ವಿಡಿಯೋ ತುಂಬ ಲೆಂತ್ ಆಗಿತ್ತು. ಅದಕ್ಕಾಗಿ ಇದು ಬಾವಿ ಪೂಜೆ ಮಾಡ್ಕೊಬಂದಂದರೆ ಹುಡುಗಿಗೆ ಹಳದಿ ಶಾಸ್ತ್ರ ಮುಗಿದ್ಮೇಲೆ ಬಾವಿ ಪೂಜೆ ಮಾಡ್ಕೊಬಂದು ಪೂಜೆ ಮಾಡ್ತಾರೆ. ಆ್ಯಂಡ್ ಈ ಗಿಫ್ಟ್ ಬಂದುಬಿಟ್ಟು ನಾವು ಹುಡುಗಿಗೆ ಕೊಟ್ಟಿರೋಂತಹ ಗಿಫ್ಟು, ನಮ್ಮ ಗ್ರೂಪಿಂದ, ನಮ್ಮ ಫ್ರೆಂಡ್ಸ್ ಗ್ರೂಪಿಂದ ಕೊಟ್ಟಿರೋಂಥ ಡ್ರೆಸ್ಸಿಂಗ್ ಟೇಬಲು. ಇದನ್ನು ನಾವು ಸರ್ಪ್ರೈಸಾಗಿ ಅವ್ರ ಮನೆಗೆ ಕಳಿಸ್ಕೊಟ್ಟಿದ್ವಿ, ಅಂದರೆ ಒಂದು 4-5 ದಿನ ಮುಂಚೆನೇ ಕಳಿಸ್ಕೊಟ್ಟಿದ್ವಿ. ಅವಳು ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿದ್ಲು. ಬಟ್ ಆ ವಿಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕೆ ಅವ್ರ ಮನೇಲಿ ಯಾರೂ ಇರಲಿಲ್ಲ. ಇಲ್ಲಾಂದರೆ ಕ್ಯಾಪ್ಚರ್ ಮಾಡಿದರೆ ವಿಡಿಯೋನ ಇಲ್ಲಿ ಹಾಕಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ಅದು ಆಗಿಲ್ಲ, ಸಾರಿ. ಬಟ್ ಅವ್ಳು ತುಂಬ ಆಶ್ಚರ್ಯ ಆಯಿತು, ಯಾಕಂದರೆ ನಾವು ಎಲ್ಲ ಹುಡುಗಿರಿಗೆ ಕೊಟ್ಟಿರೋಂಥ ಗಿಫ್ಟ್ ಬಂದುಬಿಟ್ಟು ಫೋಟೋ, ಅಂದರೆ ತಾಳಿ ಕಟ್ತಾ ಇರ್ಬೇಕಾದ್ರೆ ಬರುತ್ತಲ್ಲ ಆ ಫೋಟೋನ ಎಲ್ಲರಿಗೂ ಕೊಟ್ಟಿದ್ವಿ. ಬಟ್ ನಮಗೆ ಒಂದು ಸಲ ಥಿಂಕ್ ಮಾಡ್ದಂಗೆ ಅನಿಸೋದು, ಫೋಟೋ ಕೊಟ್ಟರೆ ಏನೂ ಯೂಸ್ ಇಲ್ಲ, ಯೂಸ್ ಆಗೋಂಥದ್ದು ಏನಾದ್ರು ಕೊಡಬೇಕು ಅಂತ ನಾವೆಲ್ಲ ಥಿಂಕ್ ಮಾಡಿ ನೋಡಿದಾಗ ನಮಗೆ ನೆನಪಾಗಿರೋಂಥದ್ದು, ಹೆಣ್ಮಕ್ಳಿಗೆ ಕನ್ನಡಿ ಮುಂದಿನ ಯಾವುದೂ ಅಷ್ಟು ಇಷ್ಟಪಡಲ್ಲ ಅನ್ಕೊತೀನಿ. ಅದಕ್ಕೆ ಮಿರರ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬರೀ ಮಿರರ್ ಯಾಕೆ ಕೊಡೋಣ, ಡ್ರೆಸ್ಸಿಂಗ್ ಟೇಬಲ್ ಕೊಡೋಣ ಅಂತ ಹೇಳಿಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಬುಕ್ ಮಾಡಿ ಕಳಿಸಿದ್ವಿ. ಇದು ನಾವೀಗ ಅಂಟಿಸ್ತಿರೋ ಸ್ಟಿಕ್ಕರ್ ಬಂದುಬಿಟ್ಟು ನಮ್ಮ ಗ್ರೂಪು ಗರ್ಲ್ಸ್ ನೇಮು, ಅಂದರೆ ಪಿ ಅಂದರೆ ಪೂಜಾ, ಡಿ ಅಂದರೆ ದಿವ್ಯಾ, ಎ ಅಂದರೆ ಅಶ್ವಿನಿ, ಎಮ್ ಅಂದರೆ ಮಧುರ, ಎನ್ ಅಂದರೆ ನವ್ಯ, ಎಸ್ ಅಂದರೆ ಸುಪ್ರಿಯಾ, ಎಸ್ ಅಂದರೆ ಸುಷ್ಮಾ. ಅದೇ ಹ್ಯಾಶ್ಟ್ಯಾಗ್ಸು, ಅದನ್ನೇ ಹಾಕ್ತಿದ್ದಾಳೆ ಅವಳು. ಅಂದರೆ ಸ್ಟಿಕ್ಕರ್ ಮಾಡಿಸ್ಕೊಂಡು ಬಂದಿದ್ವಿ, ಅದನ್ನ ಅಂಟ್ಸೋಕ್ಕೆ ಮರ್ತೋಗ್ಬಿಟ್ಟಿತ್ತು. ಚಪ್ರದ ದಿನ ನೆನಪಾಯ್ತಾ, ಆ ಗಿಫ್ಟ್ ನೋಡೋಕ್ಕೂ ನಮಗೆ ನೆನಪಾಯ್ತು, ಆಮೇಲೆ ಅಂಟಿಸಿದ್ವಿ. ಇದು ಮುತ್ತಿನ ಮನೆ ಬ್ಲಾಗು. November 28 ಬೆಳಿಗ್ಗೆ ಮುಂಚೆ ಹಸಿರುಗೋಡೆನ ನೈಟ್ ಅಂಟಿಸಿದ್ರು. ನಾವು ಮಲಗಿಬಿಟ್ಟಿದ್ವಿ. 3 ಗಂಟೆ, 3:30, 4 ಗಂಟೆಗೆ ಅಂಟಿಸಿದ್ರು. ಎಷ್ಟೊತ್ತಿಗೆ ಅಂಟಿಸಿದ್ರು ತಮ್ಮವ್ರಿಗೆ ಗೊತ್ತಿಲ್ಲ. ನೈಟ್ ಮಲಗಿಬಿಟ್ಟಿದ್ವಿ. ಇದು ಡೇ 28 ಮಾರ್ನಿಂಗ್. ಹೊರಗಡೆ ಕಳಿಸ್ ನೀರು ಹೊಯ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚಳಿ ಇದಪ್ಪ. ಇಲ್ಲೇ ಹೋಗಿ ತೋರಿಸ್ತೀನಿ ನೋಡೋಣ. ಮಾತು ಕೇಳಲ್ಲ. ಚಿಕ್ಕಪ್ಪ ಹೋಗ್ರಿ. ಅಲ್ಲ ಇವರು ಗಂಡ ಚಿಕ್ಕಪ್ಪಗಂದೆ ಚಿಕ್ಕಮ್ಮ ಆಗ್ತಾ ಇರ್ತಲ್ಲ. ಕೂಡೋದು ಬಟ್ಟೆ ಇದು ಅವ್ರ ಧಾರೆ ಸೀರೆ ತಾನೆ ಊಟಕ್ಕೆ ಹೋಗೋದೀಗ. ಆಮೇಲೆ ಅಲ್ಲಿ ಇಲ್ಲೇ ಕೊಡೋದಾ? ಇಲ್ಲೇ ಕೊಡ್ಬೇಕು, ಶಾಸ್ತ್ರ ಅದು. ಕಳಿಸ್ತೀರಾ? ಡ್ರೆಸ್ ಆಗಿ ಬರ್ಬೇಕು. ಡ್ರೆಸ್ ಆಗಿ ಬಂದು ಇದು ಇದೇನು ನೀರು ಹಾಕೋದು, ಅವ್ರ ನೀರು ಅಂತ ನೀರು ಹಾಕಿ ವರ್ಷ ಮಗ ಒಂದು ಟ್ರಿಪ್ ಬಿಟ್ಟು ಇದು ಪಾಪಿ ಸುಷ್ಮಾ, ನೀನು ಇಲ್ಲೇ ಇರು. ಅವ್ರ ಶಾಸ್ತ್ರ ಎಲ್ಲ ಎಷ್ಟು ಚಂದ ಇದಾವ ಗೊತ್ತಾ ನಿನ್ಗೇನಾದ್ರು? ಮುಖನೇ ತೊಳೆದಿಲ್ಲಲ್ಲ. ಬಿಡ್ಬೇಡ ನೀನು ಎಲ್ಲಿ ಹೋದ್ರು ಬಿಡ್ಬೇಡ. ನಿನ್ನ ಇವತ್ತು ಅಲ್ಲೇ ಚಂದ ಇದೆ ಕಣೆ ಶಾಸ್ತ್ರ. ಎಂತ ಅಂದ್ರೆ ಕಣೆ ಮರ್ತೋತ್ ನನಗೆ. ಆಮೇಲೆ ಅಯ್ಯೋ ನೀರು ಹಾಕ್ತಾರೆ ಕಣೆ, ಏನು ತಣ್ಣೀರು ಬಿಸಿನೀರು ಪಾಪ ಗೊತ್ತಿಲ್ಲ. ಯಪ್ಪ ಚೆನ್ನಾಗಿದೆ, ಅಡಿಲ್ಲ. ಹಾಂ ತಡೆ, ನೀನು ತೆಗೀನ ನೋಡ್ತೀನಿ ಅಂತ. ಏನೋ ಸರ್ಪ್ರೈಸ್ ತಂದವಳಂತೆ, ನೋಡೋಣ. ಇದ್ರಲ್ಲೇನೂ ಇಲ್ಲ, ತಡಿ ಏನೋ ತೆಗಿತಾವಳೆ. ಇನ್ನು ಹಾಸಿಗೆಂದೇನೆ ಇದ್ದಿಲ್ಲ ನಾ ಇಬ್ರು ಇಲ್ಲೇ ಕುತ್ಕೊಂಡು ನಮ್ಗೆ ಸರ್ಪ್ರೈಸ್ ತಳಿ ಬಂದ್ಬಿಟ್ಟಾಳೆ. ಎಲ್ಲರೂ ಬೇಗ ತೋರ್ಸೆ. ನಾನು ಅನ್ಕೊಂಡೆ ಇದೇ ಚೀಟಿ ಇರ್ಬೋದು ಅಂತ. ಯಪ್ಪ, ಇನ್ನೂ ಇಟ್ಕೊಂಡಿದೀಯ ಹಾಸ್ಟೆಲಲ್ಲಿ ಮಾತಾಡ್ಸಲ್ಲ ಅಂತ ಹೇಳಿದಾಗ ಸಾರಿ ಕೇಳಕ್ ಬರ್ದಿರೋ ಲೆಟ್ರ್ ಇದು ನವ್ಯ. ಯಪ್ಪ ದೇವ್ರೇ, ನಾನು ಓದ್ಕೊಂಡು. ಗುಡ್ ಮಾರ್ನಿಂಗ್. ಹಾಂ
ಸಾರಿ, ನಿನ್ನೆ ನೀವು ವಿಶ್ ಮಾಡಿದ್ರೆ ಫ್ರೆಂಡ್ಶಿಪ್ ಡೇಗ ನನಗೆ ಮಾಡೋಕೆ ಆಗ್ಲಿಲ್ಲ. ಯಾಕಂದ್ರೆ ನನಗೆ ತುಂಬಾ ಬೇಜಾರಾಗಿತ್ತು. ಯಾಕಂತ ರೀಸನ್ ಕೇಳ್ಬೇಡಿ. ಸೊ ನೀವು ಬೇಜಾರಾಗ್ತೀರಾ ಅಲ್ಲ ಅವಳಲ್ಲ ಅಂತ ನನಗೆ ಗೊತ್ತು. ಮುಂದೆ ಬೇರೆಯವ್ರಿಗೆ ವಿಶ್ ಮಾಡೋದಕ್ಕೆ ಅವ್ರ ಮುಂದ್ಗಡೆ ನಾನು ಮಾಡಿದ್ದಕ್ಕೆ ಸಾರಿ ಅಂತಾನೇನೋ ಬರೆದಿದ್ದಾರೆ. ನಿಮ್ಗೇನ್ ಗೊತ್ತಿಲ್ಲ, ಸೈಲೆಂಟ್ ಆಗಿರೋಣ ಅನ್ಸುತ್ತೆ. ಅದಕ್ಕೆ ನಿನ್ನೆ ಪೂಜೆ ನಿನ್ನ ತಮ್ಮ ಸಿಕ್ಕಿದ್ರು ಅಂದ್ರು. ಅದಕ್ಕೆ ನಾನು ಏನಂತನೋ ಏನು ಹೇಳಲಿಲ್ಲ ಅಂತ ಬರ್ದಿದ್ದಾರೆ. ಅಂತೂ ಗೊತ್ತು. ಸೊ ಎಲ್ಲದಕ್ಕೂ ಸಾರಿ. ನಿಮಗೆ ಬೇಜಾರಾಗಿತ್ತು ಅಂತ ನನಗೆ ಗೊತ್ತು. ಆದ್ರೆ ನಾನು ಏನ್ ಮಾಡ್ಲಿ, ನಾನು ಮಾತಾಡೋಕೆ ಆಗ್ಲಿಲ್ಲ. ಏನ್ ಗೊತ್ತಿಲ್ಲ, ಸುಮ್ನೆ ಇರೋಣ ಅನ್ಸಿತ್ತಂತೆ. ವಿಶ್ ಮಾಡೋಣ ಅಂತ ಗೊತ್ತಿದ್ರು ಸುಮ್ನೆ ಇರೋಣ ಅಂತ ಅನ್ಸಿತ್ತು. ವಾಪಸ್ ಹೇಳೋಣ ಅಂದ್ರೆ ಕಾಲ್ ಕಟ್ ಆಗಿತ್ತು. ಆಮೇಲೆ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಸುಸ್ತಾದ ನಾವು ಕುಡಿಯೋದು ಇವತ್ತಾ ಹಾಕಿ ಒಂದೊಂದ್ 2 ಸ್ಟೆಪ್. ನಿನ್ನೆ ನಮಗೆ ಸಾಕಾಗಿತ್ತು ಕುಣಿದು. ಸೊಸೆ ಕುಣಿದ್ರ ಯಾರು? ಅವ್ರು ಕುಣಿದ್ರು. ಇಸ್ಕೊ ಬರ್ಲ ಹೋಗಿ. ಕಟ್ ಮಾಡದ ಕತ್ರಿ ಎಲ್ಲಿ ಹುಡುಕ್ಲ ಸರಿ ಕೇಳ್ಕೊಬತ್ತೀನಿ. ನೀವು ಒಂಚೂರು ಬಾಕ್ಸ್ ಎಲ್ಲ ಒಳಗೆ ಇಟ್ಕೊಳ್ಳಿ, ಇನ್ನೂ ಹೋಗಿಲ್ಲ. ಇಲ್ಲೇ ಇದ್ದಾಳೆ ನೋಡಿ. ಎಲ್ಲಿದ್ದಾಳೆ ನೋಡಿ, ಇಲ್ಲೇ ಇದ್ದಾಳೆ ಕಣೆ. ಸುಮ್ಮನೆ ಅವಳಿಗೆ ಹೋಗೋ ತನಕ ತಡ್ಕ ನೀನು. ನಿಂದು ಅರ್ಜೆಂಟ್ ಒಂದು ಬದಿ. ಎಲ್ಲವೂ ಸರ್ಪ್ರೈಸ್ ಹಳಗೆ ಇದಾರು ಇರಲಿ. ಎಲ್ಲ ಸರ್ಪ್ರೈಸ್ ಹಳಗೆ ಇದಾರು ಒಂದು ಇರಲಿ. ಅಲ್ಲಿ ಇಡು. ಅವಳಿಗೆ ಹೋದ್ಮೇಲೆ ಬರಲ್ಲ. ಅಲ್ಲಿ ತನಕ ತಡ್ಕ, ಅಲ್ಲಿಡು. ನೋಡ್ತೀನಿ ಹಸಣ್ಣ ಹೇಗೆ ಕಟ್ ಮಾಡಿದೆ ಅದನ್ನ. ಓ ಯಪ್ಪ, ಇದು ಎಲ್ಲಿ ಕೊಡೋದು ಅಂತ ನೀ ಹೇಳೋದೀಗ? ಓ ಯಪ್ಪ, ಅಲ್ಲಿ ಸ್ಟೇಜ್ ಮೇಲೆ ಕತ್ರಿ ಸಿಗ್ತಾ ಇಲ್ಲ. ನಾನೇನು ಮಾಡ್ಲಿ? ಆ ತಮ್ಮನ ಹತ್ರ ಕೇಳಿ ಕೊಡ್ತಾನೆ. ನಿಂಗೆ ಬೇಕೇ ಬೇಕಂದ್ರೆ ಕೊಟ್ಟು ಇಸ್ಕೊಬರ್ತೀನಿ ಅಷ್ಟೇ. ನಮ್ಗೆಂತ ಸರ್ಪ್ರೈಸ್ ರೇ ಅಂತ ಪೂಜೆ. ಅವಳಿಗೆ ನಾನು ಹೇಳಿದ್ದೆ, ಹೆಂಗೆ ಮದುವೆ ಕೊಡ್ತೀನಿ ಇಟ್ಕೊಂಡು, ನನ್ನ ಕಷ್ಟ ಆಗುತ್ತೆ. ಈ ಲೈಟ್ಗೆ ಈ ಕ್ಯಾಮ್ರಾ ಬ್ಲಿಂಕ್ ಆಗ್ತಿದೆ ನಿಂದು. ಸರಿ ಗೊತ್ತಾಯಿಲ್ಲ ಅಂದ್ರೆ ಅದು ಸ್ಕ್ರೀನ್ ಮೇಲೆ ಇದು ಮಾಡ್ಕೊಳುತ್ತೆ. ಅಂದ್ರೆ ಫ್ಯಾನ್ ತಿರುಗ್ದಾಗ ಬರುತ್ತೆ ಗೊತ್ತಾ, ಒಂದು ಟೈಪು ಅದು ಬರುತ್ತೆ. ಸ್ಕ್ರೀನ್ ಮೇಲೆ ಒಂದ್ಸಲ ಡಬಲ್ ಕ್ಲಿಕ್ ಮಾಡ್ತಾನೆ ಇದೀನಿ, ಆದ್ರೂ ಬ್ಲಿಂಕಿಂಗ್ ಮಾಡ್ತಿಲ್ಲ. ಡೆಕೋರೇಷನ್ ಮುಗ್ದಿಲ್ಲ ನಿಂದು? ಚೆನ್ನಾಗಿ ಬರ್ತೀನಿ, ಚೆನ್ನಾಗಿ ಬರ್ತೀನಿ. ಹೊರದು ಬಿಸಾಕ್ ಕಳ್ಕಣ ಇದ್ನ. ಆದ್ರೂ ಬ್ಲಿಂಕ್ ಆಗುತ್ತೆ ಕಣಗ. ನನ್ನ ಕಡೆ ನೋಡಲ್ಲ, ಬ್ಲಿಂಕ್ ಹಿಂಗೆ ಆಗ್ತಿದೆ ನೋಡ. ಈ ಕಡೆ ಸೈಡ್ ಉಡ್ಡ ಅಲ್ಲ, ಅಡ್ಡ ಹಿಂಗೆ ಬ್ಲಿಂಕ್ ಆಗ್ತಿದೆಯಾ ಮೇಲ್ಗಡೆ? ಆಮೇಲೆ ಕ್ಲಿಯರ್ ಬರ್ಬೋದು ಅನ್ಕೋತೀನಿ. ಏನೋ ಗೊತ್ತಿಲ್ಲ ಎಂತ ಫೋನ್ ಹಿಂಗೆ ಆಗ್ತದೆ. Ready 2 3 go. ಸರ್ಪ್ರೈಸ್. ಅಣ್ಣ ಅದೇ ಮತ್ತೆ ನೀವು ಸೈಡ್ ಹೋಗಿ. ಎಸ್ ಎಸ್ ಏನಾಗಲ್ಲ ಸೀರೆ ಅದೇ ನೀರು
ದಡ್ಡ ಮಾಡ್ತೀನಿ ನಾನು ಹಂಗಾಗಿ ನೀವು ಉದ್ದ ಮಾಡ್ತೀರಾ ಮೊಟ್ಟೆ ತುಬ್ಬಾದೆ ಬೇಗ ಆಗತ್ತೆ ಹೇಳು. ಸ್ವಲ್ಪ ತಕ್ಕಂಡ್ರೆ ಅವ್ನು ಜೋರು ಹೊಡಿಯಕ್ಕೆ ಆ ರೀತಿ ಅಲ್ಲಾಡ್ತಿರಲ್ಲ ಗೊತ್ತಾಗಲ್ಲ.